ಆಕಿನ ಹಂಗ ಒಟ್ಟ ಬಿಡ್ಬಾರ್ದು ನೋಡು. ಯೋ ದೇವ್ರಿ ಹೋಗ್ಲಿ ಬಿಡ್ಲಿ, ಆಕಿ ಕುಟಿ ಏನ್ ಗುದ್ದಾಟ. ಸುಮ್ಮನೆ ಅದೇನಂತ್ರ ಹೆಚ್ಚಿನ ಹಾಕಲ್ಲ ಹಾಕಿದ್ರೆ ನಮ್ಗೆ ಸಿಡಿದೈತಿ ಆತಾಗ. ದುಷ್ಟರು ಕಂಡ್ರ ದೂರ ಇರ್ಬೇಕ, ಅವ್ರು ಯಾಕೆ ತಡ ಹೋಗ್ತಿರತ್ತಾಗ. ನೀ ಅಂತೀಯವ ಶಾಂತಕ್ಕ, ನಿನ್ ಮನಿ ಕಡೆ ಬಂದ್ ಜಗಳ ತೆಗಿಯೋದು ಭಾಳ ಕಡಿಮೆ. ಆಕಿ ಬೆಂಡ್ಲಿ ಎಲ್ಲಿ ಬರ್ತಾಳ ನೋಡು, ನನ್ನ ಮನಿ ಮಕ್ಕಳ ನಾ ಅರ್ಬಿ ಹಾಕೋದ್ ಕುಂತ ಬಂದಾಳ ಓಡ್ಕೊಂತ. ಅಯ್ಯೋ ಅರ್ಬಿ ಅದು ಏನದು ಇದು ಸುಡಿಸ್ತೀವ ಸೊಪ್ಪಿನ ನೀರು ಸುಡಿತೈತಿ, ದಿನ ಒಂದ್ ಕೂಗಿತಿ, ಅಸಹ್ಯ ಆಗೋದಿಲ್ಲ. ನನ್ನ ಅರ್ಬಿ ನನ್ನ ಇಷ್ಟ, ನೀರು ಉಳಿತಾಯ ಮಾಡ್ಬೇಕಂತ ಇದ್ನ ಹೇಳ್ತಾ. ಹೋಲ್ ಬಿಡ್ಲೆ ಅವ ಈ ಬಂದೇನೆ ಬಾರ. ಅಯ್ಯಪ್ಪ, ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಮಟ್ಟ ಬರೋವರೆಗೂ ಅಂದ್ರೆ ಸಾಕಾಗೋತು. ಅವ ಒಂದೀಟ್ ಚಲೋತ್ತಂಗೆ ಯಾವ್ದ್ರ ನಿಂಬೆಹಣ್ಣಿದ್ರ ಒಂದೀಟ್ ಪಾನಕ ಮಾಡ್ಕೊಡವ. ನಿಂಬೆಕಾಯಿ ಗಿಡನ ಐತವ ನಿಮ್ದ ಎತ್ತಲಾಗ ಬೇಕಂದಷ್ಟು. ಮತ್ತೆ ಯಾಕ ಆಕಿ ಬೇರೆ ಎಲ್ಲರ ತರಕ್ ಹೋಗ್ಬೇಕು? ತಡಿ, ಗಿಡದಾನ ಪ್ರೆಸ್ಸಾಗಿ ಹರ್ಕೊಂಡ್ಬರ್ತಾಳ. ಅಲ್ಲ ತರ್ತನಿ. ಇದು ಕಾಲೇಜಿಂದ ಸೀದಾ ಇಲ್ಲೇ ಬಂದೆ? ಹ್ಞೂನವ, ಸೀದಾ ಇಲ್ಲೇ ಬಂದೆ. ಯಾಕೋ ನಿದ್ದೆ ಬರಾಕತ್ ಬಿಡೋದು, ಬೇಸರದಾಗ ಐತಿ. ಮತ್ತು ರಾತ್ರಿ ಎಲ್ಲ ಆ ಪರಿ ಓದ್ತಿ ಮತ್ತಿನ್ನೇನು? ಹೋಲ್ ಬಿಡ. ಇದು ನಿಮ್ಮ ಅತ್ತಿ ಏನಾರು ಅಂದಿಗಿಂದ ಹಳ್ಳಿ ಹೇಳಿ ಬಂದಿ ಇಲ್ಲ? ಹೇಳಕ್ಕೇನೈತೆ ಬಿಡವ, ಅವ್ರೇನಂತಾರ ಏನು ಅನ್ನಂಗಿಲ್ಲ. ಮತ್ತೊಂದು ಹೊತ್ತಿನ ಊಟ ಉಳಿತು, ಇಲ್ಲಿ ಕುಡಿಯೋದು ಒಂದು ಶರ್ಬತ್ ಉಳಿತು ಅಂತಾರೆ ನಮ್ಮ ಅತ್ತೆ. ಅಟ್ಟ ನಿನ್ಗೇನು ಅವ್ರ ವಿಚಾರ ಗೊತ್ತಿಲ್ಲ. ನಂಗಂತೂ ತಲೆ ಕೆಟ್ಟು ಹೋಗ್ಬಿಡತ್ತೆ. ಅವ ಅಡ್ಗೆ ಏನು ಮಾಡಿವಿ? ಅಡಿಗೆ ಬದ್ನಿಕಾಯಿ ಎಣ್ಗಾಯಿ ಮಾಡೇನಿ, ಚಾಪಾತಿ ಅದಾವು. ಅನ್ನಕ್ಕೆ ಇದು ಅಕ್ಕಿ ತೊಳೆದೇನಿ, ಹಚ್ಚಿಲ್ಲ ಒಲಿ. ಮೆತ್ತಗಾಲ ಅನ್ನ ಅಂತ ಬಿಟ್ಟಿದ್ದೆ, ಹಾಕ್ತಾನೆ ಬೇಕಾರೆ ಈಗ ಪಟಕನ. ಸಾರು ಐತಿ ನಿನ್ನಿದು. ಯವ್ವ ನಾನು ಇಲ್ಲೇ ಊಟ ಮಾಡ್ತೇನೆ ಮಸ್ತಾಗಿ, ಹೊಡೆ ತುಂಬ ಒಂದು ಶಾಣಿ ಹಪ್ಳ ಕರಿ. ಗಂಡನ ಮನಿ ತವ್ರ ಮನಿ ಒಂದ ಊರಾಗಿದ್ರೆ ಹಿಂಗ ನೋಡು, ಆಗಾಗ ಮಗಳು ಬರ್ತಿರ್ತಾಳ ಹೋಗಿರ್ತಾಳ. ಅಯ್ಯೋ ಅದಲ್ ಬಿಡ್ಬೇ ಯವ್ವ, ತಾಯಿ ಹೊಡೆ ತುಂಬ ಊಟ ಮಾಡಿ ಎಷ್ಟು ದಿನ ಆಗೈತೆ ನಂಗೆ ಆಗ್ಬಿಟ್ಟೈತಗ. ಅದು ಹೆಂಗೆ ಅವರೆಲ್ಲರೂ ಅಷ್ಟು ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ಅತ್ತಿ ಜೊತೆಗೆ ಅದಾರ ದೇವರಿಗೆ ಗೊತ್ತು. ಯಾಕೆ ಹಂಗ್ಯಾಕಂತಿ? ಹಂಗೆಲ್ಲ ಮಾತಾಡವ, ನನ್ನ ಮುಂದೆ ಮಾತಾಡಿದ್ದು ಮತ್ತೆ ಯಾರ ಮುಂದೆ ಮಾತಾಡಕ್ಕೆ ಹೋಗ್ಬೇಡ. ಏನ ನಾನೇನ ನಿಮ್ಮ ಅವ್ವನ ಗೆಳತಿ, ನಾನು ಅಲ್ಲಿ ಏನು ಹೇಳಕ್ಕೆ ಹೋಗೋದಿಲ್ಲ ಕೇಳಕ್ಕೆ ಹೋಗೋದಿಲ್ಲ. ಅದ ಪ್ರೇಮಿ ಅವ್ರು ಯಾರ ಇದ್ದಾಗ ಮತ್ತೆ ಹಿಂಗೆ ಮಾತಾಡಿ ಸೀದಾ ಹೋಗಲ್ಲ ಒಲಿ ಬರೀತಾರ. ಹೇಳಿ ಕೇಳ್ತಾನೆ ಇಲ್ಲ? ಆತು. ಅಲ್ಲ ಊಟ ರುಚಿ ಎತ್ತಂಗಿಲ್ಲ ಅಂತ ಅಂಥ ದೊಡ್ಡ ಮನಿ ಏನೇವ ಬೇಕಾದ ತಿನ್ಬೋದಲ್ಲ, ಅದೇ ಊಟ ರುಚಿ ಎತ್ತಂಗಿಲ್ಲ. ತಾಯಿ ಹಿಂಗೆ ಅನ್ಬೇಡ, ಬೇಕಾದ ಬೇಡದ ನಿನ್ಯಾರ ಕೈ ಹಿಡಿಯಾರದಾರ? ಅಯ್ಯೋ ಯಮ್ಮ, ದೊಡ್ಡ ಮನಿ ಬೇಕಾದ ಬೇಡದ ಹಣ್ಣು ಹಂಪ್ಲ ಎಲ್ಲ ಇರ್ತೈತಿ. ನಾ ಇರಲ್ಲ ಅಂತೆಲ್ಲ ಅಂದೆ, ಎಲ್ಲ ಇರ್ತೈತಿ ಮಾಡ್ಕೊಂಡು ತಿನ್ನಕ್ಕೆ ಬಿಡ್ಬೇಕಲ್ಲ. ದೇವ್ರ ಹಣ್ಣು ತಂದ್ರೆ ಹಣ್ಣಿಗೆ ಅಯ್ಯೋ ಹಣ್ಣು ಅಷ್ಟು ತರ್ತೀರಿ, ಇದು ಮಾಡ್ತೀರಿ, ಖಾಲಿ ಪೀಲಿ ರೊಕ್ಕ, ವೃಕ್ಷನ ಹಾಳು, ಅದಾತು ಇದಾತು ಅಂತೇ ಒದೂರ್ತಾರೆ ಅತ್ತಿಯರು. ಹಾಗಾಗಿ ಪಾಪ ಅವರ ತಂದೆ ಇಲ್ಲ ಈಗ. ಆಮೇಲೆ ನಾನು ಹಣ್ಣು ಕಡಿಮೆ ತಿಂತೇನೆ, ಅಷ್ಟೇನು ತಿನ್ನಲ್ಲ. ನಂಗೆ ಶೇಬಣ್ಣು ಭಾಳ ಇಷ್ಟ, ಶೇಬಣ್ಣು ತುಟ್ಟಿ ಭಾಳ ಅಂತೇಳಿ ಅದನ್ನು ತರಿಸೇ ಕೊಡಂಗಿಲ್ಲ. ತುಟ್ಟಕತಿ ಹೂವು 200 ರೂಪಾಯಿ, 150, 180 ಅಂತಾರೆ. ಬೇಡ 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 ಅಂತಾರೆ. ಇನ್ನು ಬಾಳೆಹಣ್ಣು ಅದೇ ಒಂದು 20 ರೂಪಾಯಿ ಡಜನಿಗೆ ಸಿಗ್ತದಂತೆ, ಬರೇ ಬಾಳೆಹಣ್ಣು ತಂದು ಇಡ್ತಾರೆ. ಎಷ್ಟಂತ ತಿನ್ನಲ್ಲ ನಾನಾರ. ಹಂಗಾಗಿ ಅದನ್ನು 1-2 ಯಾವಾಗ ರೊಟ್ಟಸ್ತಾಗ ತಿಂದಿರ್ತೀನಿ, ಆಮೇಲೆ ತಿನ್ನಕ್ಕೆ ಹೋಗೋದಿಲ್ಲ. ಉಪ್ಪು ಖಾರ ಹಾಕಿರ್ತಾರೆ ಅಡುಗೆಯಾಗ, ಆದ್ರೆ ಎಣ್ಣೆ ಇರಂಗೇ ಇಲ್ಲ. ಎಣ್ಣೆ ಇನ್ನು ಹಾಕ್ತಿರ್ತೀನಿ ಈ ತರ್ತಿರಿ ಅಟ್ಟಕದ ಯೋ ದೇವ್ರೆ, ನೋಡ ಯಾ ನಮ್ಮಿ ಸುಳ್ವಾಕತ್ತಿ, ನೋಡಿಯೋ ಗುರಳ್ಪುಡಿ ಎಷ್ಟಾಗ್ತಿ, ನೋಡೋ ಎಣ್ಣೆ ಎಷ್ಟಾಗ್ತಿ, ಖಾರ ಎಷ್ಟಾಗ್ತಿ ಅಂತೇಳಿ ನಿಂತು ಬಿಡ್ತಾರೆ. ಆಮೇಲೆ ಇದು ಅನ್ನ ರೇಷನ್ ಅಕ್ಕಿ ಅರ್ಧ, ಚಲೋ ಅಕ್ಕಿ ಅರ್ಧ, ಎರಡು ಕೂಡಿಸಿ ಮಾಡ್ತಾರೆ. ಅದು ಯಾಕೋ ಅಷ್ಟು ರುಚಿನೇ ಹತ್ತುವಲ್ತು. ನಾ ಅಂತೀನಿ ರೇಷನ್ ಅಕ್ಕಿನೇ ಮಾಡಿದ್ರು ಅಡ್ಡಿ ಇಲ್ಲ, ಆದ್ರೆ ಎರಡು ಕೂಡಿಸಿ ಮಾಡಬೇಡ್ರಿ, ಯಾವ್ದಾರ ಒಂದು ಮಾಡೋಣತ್ಯಾರ ಅಂತೇನೆ. ಕೇಳಂಗೇ ಇಲ್ಲ ನನ್ನ ಮಾತು. ಅದು ಅನ್ನಕ್ಕೂ ಸಾಮಾನ್ಯರ ಈಡೆ ಎಲ್ಲ ಇರ್ತೈತೆ. ಅದು ಶಾಣೆತನ. ಕೊತ್ತಂಬರಿ 40 ರೂಪಾಯಿ 50 ರೂಪಾಯಿ ಆಗಿತ್ತಲ್ಲ ಮೊನ್ನೆ, ಬಿಡು ಕೊತ್ತಂಬರಿ ಅಂತೂ ತಂದೇ ಇಲ್ಲ. ಮೊನ್ನೆ ಇದು ಹೊಲ್ದಾಗ ಹಚ್ಚಿದ್ದಾರೆ, ಒಟ್ಟು ತೊಗೊಂಬರೋಣ ಅಂತ ಹೋದ್ರೆ ಯಾರು ಹರ್ಕೊಂಡು ಹೋಗ್ಬಿಟ್ಟಾರ. ಹಾಗಾಗಿ ಅಲ್ಲಿ ಕೊತ್ತಂಬರಿ ಇದ್ದಿದ್ದಿಲ್ಲ. ಅದು ಅಡಿಗೆ ಪಲಾವ್ಗೆಲ್ಲ ರುಚಿನೇ ಆಗಿದ್ದಿಲ್ಲ ಅಷ್ಟು. ಒಂಥರ ಏನಪ್ಪ, ಒಟ್ಟು ನನಗೆ ಓದ್ಕೋಗಂತಿರ್ತಾರ ಜಾಸ್ತಿ. ಹಾಗಾಗಿ ಅಡಿಗೆ ಅತ್ತಿಯಾರ ಮಾಡ್ತಾರೆ, ರುಚಿನೇ ಮಾಡೋಲ್ಲ. ಚಪಾತಿ ಮಾಡ್ತಾರ, ಒಣಾಗಿರ್ತಾವೆ. ಅವೊಂಥರ ಹತ್ತಿಗೆ ಅರ್ಬಿಲಿ ಹತ್ತಿಗೆ ರೊಟ್ಟಿ ಬೇಯಿಸ್ದಂಗೆ ಬೇಯಿಸ್ತಾರ ಅದನ್ನು ಚಪಾತಿನ. ಸ್ವಲ್ಪ ಎಣ್ಣೆ ಹಚ್ಚಂಗಿಲ್ಲ, ತಿನ್ನಕ್ಕೆ ಮನ್ಸಾಗಲ್ಲ. ಆಕಿ ಯಾವಾಗಿದ್ರು ಹಂಗೆ ಜೀಪಣ್ತನ ಮಾಡ್ತಾಳ ಒಟ್ಟು. ಅವರೆಲ್ಲ ಅಲ್ಲನ ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾರ, ನಿನಗೆ ತ್ರಾಸ ಆಕೈತನ? ನಾನು ಅದೇ ವಿಚಾರ ಮಾಡತ್ತೀನಿ, ಅವ್ರಿಗೇನು ತ್ರಾಸೇ ಆಗಲ್ಲನ ಅಂತ. ಕ್ರಮೇಣ ಆಮೇಲೆ ಎಷ್ಟು ದಿನ ಮಾಡ್ತಾಳೆ ಈಗ ಎದ್ದೆದ್ದೆದ್ದೆದ್ದು ಕೈ ಕಾಲ ಶಕ್ತಿ ಇರೋ ಮಟ್ಟ ಮಾಡ್ತಾಳ. ಆಮೇಲೆ ನಿನಗೆ ಹೆಂಗೆ ಬೇಕು ಮಾಡ್ಕೊಂಡು ತಿನ್ನೇವ, ನಿಂಗೆ ಹೆಂಗೆ ಬೇಕಂಗೆ ಮಾಡ್ಕೋಗ್ಯಾವತ್ತಾಗ ನನಗೆ ಎಲ್ಲದು ಮಾಡೋಕ್ಕೋಲಿ ಸಖತ್ತವ, ನಂಗೆ ಸುಸ್ತಾತವ ಅಂತ ಕುಂದಿರ್ತಾಳಲ್ಲ, ನೀನೇ ಮಾಡ್ಕೊಂಡು ಅಂತ ಬೇಕತ್ತ ತಿನ್ರಿ, ಹೌದಿಲ್ಲ? ಹುಡ್ಕೊಂತ ಹೋದ್ರು ಅಷ್ಟು ದೊಡ್ಡ ಮಂತ್ಯಾನ ನಿಂಗೆ ಸಿಗ್ತಿದ್ದಿಲ್ಲ. ಆಕೆ ಒಟ್ಟು ಜಿಪಣಿ ಅನ್ನೋದು ಬಿಟ್ರೆ ಇರಡಿಲೆ ಬಂಗಾರದಂಗೆ ಹುಡುಗನ ಬೆಳೆಸಾಳ. ಜೊತೆಗೆ ಏನ ಗಂಡನೂ ಚಲೋ ಅದನ, ಆಸ್ತಿ ಜಗ್ಗೈತಿ. ನೀನು ಓದಿ ಡಾಕ್ಟರ್ ತೇದಂದ್ರೆ ತಗೋ, ನೀನೇ ಇದಕ್ಕೆಲ್ಲ ತೆರೆ ಕೆಡ್ಸ್ಕೊಳ್ಳೋದಿಲ್ಲ. ನಾವು ಯಾಕಿನ ಅಡ್ಗಿದಕ್ಕಿನ ಇಡ್ತಿ. ಓದು ನೀವು ಓದು ಕಡೆ ಲಕ್ಷ ಕೊಡು, ಜಗಳ ಜುಟಿ ಮಾಡ್ಕೋಬೇಡ ಮನ್ಯಾಗ. ಒಂದಿಟ್ಟು ಮಾರಿ ತಕೊಂಬರ್ತೀನಿ ಅಂದಂಗೆ. ಶಾಂತಕ್ಕ, ನೀನು ಸೊಸಿ ದವಾಖಾನಿಗೆ ಹೋಗೋಣ ಅಂದಲ್ಲ, ಏನಾಗಿತ್ತ? ಏನನವ
ನಂಗೂ ಗೊತ್ತಿಲ್ಲ ಬಿಡ, ನಾನು ಆ ಕಡೆ ಕಳಿಸಿ ಈ ಕಡೆ ಬಂದೇನಲ್ಲ, ಹಂಗಾಗಿ ಸುದ್ದಿ ಗೊತ್ತಿಲ್ಲ. ನೋಡ್ಬೇಕು ತಡಿ ಏನಾಗೈತೆ ಅಂತೇಳಿ. ಹೊಳ್ಳಿ ಹೋದ್ನಿ ಅಂದ್ರೆ ಸುದ್ದಿ ಗೊತ್ತು ನೋಡು. ಆಕಿ ನಮ್ಮ ರೇಖಾವು ಏನೋ ಅನ್ನಕತ್ತಿದ್ಲ, ಆಕಿಗೂ ಬೇದಾಡಿದೆ ನಾನೇ. ಹೌದು ಬಿಡ, ನಿಮ್ಮ ರೇಖಾ ಒಂಚೂರು ಕೊಡ್ಡಿ ಕುಂಟಿ ಮಾತಾಡೋದು ಜಾಸ್ತಿ. ಹ್ಞೂ, ಏನು ಯಾರಿಗೆ ಬೇಜಾರಕ್ಕೈತೆ ಅನ್ನೋದು ಯೋಚನೆ ಮಾಡಲ್ಲಪ್ಪ. ಒಂಥರಾನ ಮಾತಾಡ್ತಾಳ, ಅದು ಮನುಷ್ಯ ಸಹಿಸ್ಕೊಳಕ್ ಆಗಂಗಿಲ್ಲ ಅವು. ಅದಕ್ಕೆ ಹೇಳಿ ಬಂದೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಅಂತೇಳಿ. ಹ್ಞೂ ಅಂದಾಳ, ಏಟ್ ಕಲಿತಾಳ ಏಟ್ ಬಿಡ್ತಾಳ. ಆ ಶಾಂತಕ್ಕ ಕುಂದ್ರಿ, ನಾನು ನಿಂಬೆ ಹಣ್ಣಿನ ಶರ್ಬತ್ ಮಾಡ್ಕೊಂಬರ್ತೇನೆ. ಮತ್ತೆ ಅಮ್ಮಾರ ಏನು ಸಮಾಚಾರ? ಏನಿಲ್ಲ ನೋಡವ, ಇದ್ದ ಮೊಮ್ಮಗಳು ಚಲೋ ಮನೆ ಸೇರಾಳ. ಆ ಹುಡುಗಂದೊಂದು ಓದ್ತಾ ಐತಿ. ದೇವ್ರೊಂದು ನಾನು ಕರ್ಕೊಂಡ್ರೆ ಸಾಕವ, ತೃಪ್ತಿ. ಇನ್ನೇನು ಬೇಡ ನೋಡು ನನಗೆ. ಹಂಗ್ಯಾಕಂತೀರಿ ಬೇಡ್ರಿ. ಇಲ್ಲ ಇಲ್ಲ, ಏನು ದೇವರು ಹಂಗೆ ಅವ್ನು ಗೊತ್ತಾಯ್ತು ರೀ, ಯಾರಿಗಿಡ್ಬೇಕು ಯಾರಿಗಿಡ್ಬಾರ್ದು ಅಂತೇಳಿ. ಮತ್ತೆಲ್ಲ ಏನು ತಲೆ ಕೆಡಿಸ್ಕೊಬೇಡ್ರಿ. ದೇವ್ರು ಕೊಟ್ಟಿದ್ದ ಜಲಮ ನೀವು ಯಾಕೆ ಕರ್ಕೊ ಅಂತೀರಿ? ಎಲ್ಲ ಒಳ್ಳೇದಾಕತಿ. ಇದೇನಿದೆ ಅಕ್ಕ ತಂಗಿ ಇತ್ತಾಗಿಂದ ಬರಕತ್ತಾರ? ನಿಂಗಿ ಅಲ್ಲೇ ಬಂದು ಮತ್ತಿನ್ನು ಅಲ್ಲೇ ನಿಂತಿಯಲ್ಲ, ಒಳಗಡೆ ಬಂದು ಕೆಲಸ ಮಾಡೋಕ್ಕಾಗಂಗಿಲ್ಲನ? ನಿಂಗಿ ನೀವೇ ಹೇಳಕತ್ತಿರೋದೆ, ಊರ್ ಮಧ್ಯಾಹ್ನಕ್ಕೆ ಬರೋದು ಬಿಡು, 11 ಗಂಟೆ 12ಕ್ಕೆ ಒಂಚೂರು ದೌಡ್ ಬರೋದು ಕಲಿ. ಬೆಳಗ್ಗೆ ನಸಿನಾಗ ಬಂದು ಒಂದ್ಸ ಬಾಂಡೆ ಗಿಂಡೆ ತಿಕ್ಕಿ ಕೆಲಸ ಮುಗಿಸು. ಅವ್ನೇನು ಹಂಗ ಬಿಸ್ಲಾಗ ಒಣಗಾಕಿ ಇಟ್ಬಿಡೋದನ ಬಾಂಡೆ? ಇಲ್ಲ, ನಾ ಬೆಳಗ್ಗೆ ಬರ್ತೀನಕ್ಕ, ಒಂಚೂರು ತಡ ಆಕತಿ. ನಾನು ಹೇಳಿದ್ದೆ ಮೊದಲೆಲ್ಲ ದೌಡಕ್ಕಿತ್ತು, ಈಗ ಒಂಚೂರು ಮನೆ ಜಾಸ್ತಿ ಹಿಡ್ದೇನಲ್ಲ, ಹಂಗಾಗಿ ಒಂಚೂರು ತಡ ಆಗತ್ತೈತಿ. ಅದಕ್ಕೆ ಬೇಜಾರು ಮಾಡ್ಕೊಬಿಡಕ್ಕ. ಏನು ಬೇಜಾರು ಮಾಡ್ಕೊಳ್ಳೋದ ಬಿಡೋದವ ಆತಾಗ. ಏನಂದ್ರೆ ಮತ್ತೆ ಆಮೇಲೆ ಕೆಲ್ಸಕ್ಕೊಲ್ಲೆ ಅಂತೀರಿ ಅನ್ನಂಗಿಲ್ಲ. ನಾವು ರೊಕ್ಕ ಕೊಟ್ಟರು ಒಂದು ಏನು ಮಾತು ಹೇಳಂಗಿಲ್ಲವ, ಹಂಗೈತಾನೆ ಬಾರ. ಅದು ಹೋಲ್ಬಿಡು. ಈಗ ನಾ ಏನೋ ಹೇಳ್ಬೇಕಂದೆ, ಇಲ್ಲಾಕೆ ನಿಂತಿ ನಡಿ ಒಳಗೆ. ಇವತ್ತು ಒಂಚೂರು ನನ್ನ ಕ್ವಾಣಿನ ಹಸ್ಕೆಲ್ಲ ಜಾಡ್ಸಿಟ್ಟೇನಿ, ಕಸ ಹೊಡೆದಿಲ್ಲ, ನೀನೇ ಹೊಡೆದು ಸ್ವಚ್ಛ ಒರ್ಸ್ ಮೂಲಿ. ಏನಕ್ಕ ಇರಮಕ್ಕ, ಅತ್ತಾಗಿಂದ ಬರಾಕತ್ತೀರಿ ಅಕ್ಕ ತಂಗಿ? ಹೊರಗೋಗಿದ್ರೆ ಆಗ ಎಲ್ಲಿ ಹೊರಗೆ ಹೋಗೋಣ? ನನ್ನ ತಂಗಿಗೆ ಸ್ವಲ್ಪ ಹುಷಾರಿದ್ದಿಲ್ಲ, ತೋರಿಸ್ಕೊಂಬರಕ್ಕೆ ಹೋಗಿದ್ದೆ. ಏನಾಗಿತ್ತು ಅಂತ ಹೇಳಿದ್ರು ಡಾಕ್ಟ್ರು? ನಿಂತೈತಂತೆ. ಹೌದಾ, ಚಲೋ ಆತಲ್ಲ. ಆದರೂ ನೀವಿಬ್ರು ಅಕ್ಕಗಳನ್ನ ಮೀರ್ಸೇ ಬಿಟ್ಲ ಬಿಡ. ವರ್ಷ ತುಂಬದ್ರಾಗ ಖುಷಿನ ಕೊಡಾಕತ್ಲ. ಗೌಡ್ರು ಎಷ್ಟು ಸಲ ಬೇಜಾರು ಮಾಡ್ಕೊಂಡಿದ್ದು ನಾನೇ ನೋಡಿದ್ದೆ. ಮನೆಗೊಂದು ವಂಶಧಾರಕ ಇನ್ನೂ ಬರಲಿಲ್ಲ, 2 ವರ್ಷ ಹಾಕಿ ಬಂದು ಇನ್ನೂ ಬರಲಿಲ್ಲ ಅಂತೇಳಿ ಅಂದಿದ್ದು ಕೇಳಿಸ್ಕೊಂಡಿದ್ದೆ. ಚಲೋ ಆತಲ್ಲ. ಇದು ಅತ್ತಿಯರಿಗೆ ವಿಚಾರ ಹೇಳ್ತಂತ್ರಿ ಪಟ್ನ. ಅತ್ತಿಯರ ಮನೆಯಾಗಿಲ್ಲ, ಆಗಲೇ ನೀವು ಅತ್ತಾಗ ಹೋಗತ್ಲ, ಇತ್ತ ಹೊರಗೆ ಹೋದ್ರು ಅವರು. ಅದೇ ಗಿರ್ಜಕ್ಕರ ಮನೆ ಕಡೆ ಹೋಗಿರ್ತಾರೆ. ಹೌದನ? ಇರ್ಲಿ ಬಿಡು, ಬಂದಿಂದ ಹೇಳ್ತೇನೆ. ಎಷ್ಟ್ರಾಗೈತಂತ? ಈಕಿ ಪ್ರಕಾರ 1-2 ತಿಂಗಳು ಆಗೈತಿ ಅಂತಾಳಪ್ಪ. ಕರೆಕ್ಟ್ ಎಲ್ಲ ಲೆಕ್ಕ ಹಚ್ಚಿ ನೋಡ್ಬೇಕು. ಒಟ್ಟು ಆರಾಮೈತಂತಲ್ರಿ? ಕ್ಯಾನ್ಗಿನ್ ಏನಾರ ಮಾಡಿಸಿದ್ರನ ಯಾಕ? ಇಲ್ಲ, ಕ್ಯಾನ್ಗಿನ್ ಏನು ಮಾಡಿಲ್ಲ. ಆ ಕಾರ್ಡ್ ಚೆಕ್ ಮಾಡ್ತಾರಲ್ಲ ಅದನ್ನೇ ಮಾಡಿ ಒಂದು 2 ಯಾವಾಗ ಗುಳಿಗೆ ಬರ್ಕೊಟ್ರೆ 3 ದಿನ ಬಿಟ್ಟು ಮತ್ತೆ ಬಾ ಅಂದಾರ. 3 ದಿನ ಬಿಟ್ಟು ಹೋಗ್ಬೇಕಾಗೈತಿ. ಹೋದ್ವಿ ಅಂದ್ರೆ ಮತ್ತೆ ಏನು ಮಾಡ್ಬೇಕು ಎತ್ತ ಅಂತೇಳಿ ಹೇಳ್ತಾರೆ. ಸಿಟಿ ಡಾಕ್ಟರ್ ಕಡೆ ತೋರಿಸ್ಕೊಂಬಿಡ್ರಲ್ಲ. ಈ ಹಳ್ಳಿಯಾಗಿ ಇವ್ 12 ಡಾಕ್ಟರ್ ಏನು ಕಮ್ಮಗೆ ನೋಡ್ತಾನೆ ಹಂಗೆ ಅಂತಾನವ. ಹಿಂಗೆ ಕಮ್ಮಗೆ ನೋಡಕ್ಕೆ ಬರಲ್ಲ ಏನಿಲ್ಲ. ಉಚ್ಬಾಡೇನಂತದೈತೆ ಅದು. ಕಾರ್ಡ್ನ್ಯಾಗ ಬಂದತ್ತಂತ ಹೇಳ್ಯಾನ. ಇಲ್ಲಾಂದ್ರೆ ಇನ್ನೇನಾರ ಕಾಯಿಲೆ ಕಸಾಲೆ ಐತೆ ಅಂದ್ರೆ ಕಳಿಸ್ತಿದ್ನ ಏನೋ. ಅದಕ್ಕೆ ಸಿಟಿಯಾಗ ತೋರಿಸ್ಕೊಂಬಿಡ್ರಲ್ಲ ನೀವು, ಏನು ತೊಂದರೆ ಇಲ್ಲ ಹೋಗಿ. ನಾನು ಅದ ಅಂದನಿ. ಇದು ಪಲ್ಲವಿಯಕ್ಕ, ಇನ್ಮೇನಿ ಭಾಳ ಕೆಲಸ ಮಾಡಂಗಿಲ್ಲ. ಏನು ಆರಾಮ್ ಕುಂತಲ್ಲೇ ಕುಂದಿರ್ಬೇಕು. ಅದೇನೋ ಕೆಲ್ಸಕ್ಕೆ ಹೋಗಿದ್ರಲ್ಲ ಅದು ಬಿಡ್ಬೇಕು ನೋಡು. ಚಲೋ ಆಯ್ತು. ಮನ್ಯಾಗ ಒಂದು ಸ್ವಲ್ಪ ಈರಮ್ಮಗ ಜೊತೆಗೆ ಕೂಡಿ ಇರ್ಬೋದು ನೀನು ಚಿಂತಿಲಿಗೆ. ಇಲ್ಲಾಂದ್ರೆ ನಾನು ಒಬ್ಬಾಗೇನಿ ಅಂತೇಳಿ ಯಾವಾಗ ನೋಡಿದ್ರು ಅಂತಿದ್ಲ. ಚಲೋ ಆತಲ್ಲ. ಚಲೋ ಆತಲ್ಲ ಅಂದ್ರೆ ಏನು ಮನೆ ಕೆಲಸ ಮಾಡಕ್ಕೆ ಇಟ್ಕೊಳ್ಳೋದಲ್ಲಕ್ಕಿನ್ನ ನೀನೇ ಮಾಡ್ಬೇಕು ಕೆಲಸನ. ಆಕಿ ಹೊಟ್ಟಿಲ್ಲದಾಳ, ಆರಾಮಾಗಿರ್ಲಿ. ಇನ್ನು ನಿನ್ನ ಆಫೀಸ್ಗೆ ಹೋಗೋದು ಬಿಡೋದು ಒಳ್ಳೇದು ನೋಡು. ಅಯ್ಯೋ, ನಿನ್ನ ತಂಗಿ ಹೊಟ್ಟಿಲ್ಲದ ನಾ ಯಾಕೆ ಆಫೀಸ್ ಬಿಡಲಿ? ಚಲೋ ಆಗ್ಬಿಡಿ ಇದು. ನಾನು ಆಫೀಸ್ ಎಲ್ಲ ಬಿಡಂಗಿಲ್ಲ ಅಲ್ಲ, ಅದಾಗತ್ತಿಲ್ಲ. ಚಲೋ ನೌಕರಿದು ಈಗ ಸಿಕ್ಕೈತಿ ನನ್ನ ಕನಸಿನ ಪ್ರಕಾರ. ನಾನು ಆಫೀಸ್ಗೆ ಹೋಗೋದು ಬಿಡ್ಬೇಕನ? ಇದೆಲ್ಲ ತಲೆಗೆ ಇಟ್ಕೊಬೇಡ, ಮತ್ತು ಅತ್ತಿಯರ ತಲೆಗೂ ತುಂಬಬೇಡ. ಏನು ನಿನಗೆ ಬಿಟ್ಟಿದ್ದು ನೋಡಿ ಏನು ಮಾಡ್ತಿ. ನಾನು ಒಂದು ವಾರ ಅವನ ಮನೆಗೆ ಹೊಂಟೇನಿ. ಯಾಕೋ ಭಾಳ ಒಂಥರ ಸುಸ್ತದಂಗೆ ಐತಿ. ಅದಕ್ಕೆ ಒಂದು ವಾರ ರೆಸ್ಟ್ ಫುಲ್ ಹೇಳಾರ. ಸುಮ್ಮನೆ ಇಲ್ಲೇ ಇದ್ನಿ ಅಂದ್ರೆ ನಿಮಗೂ ತ್ರಾಸು, ಅಕ್ಕಗೂ ತ್ರಾಸು. ಎದ್ದೆದ್ದು ಬಂದು ಬರೀ ನಂದೇ ಚಾಕ್ರಿ ಮಾಡ್ಬೇಕಾಕತಿ. ಅದೇ ಎಲ್ಲ ಮೂನ್ ಮನೆಗೆ ಹೋಗ್ಬಿಟ್ಟೆ ಅಂದ್ರೆ ಚಿಂತೆನೇ ಇಲ್ಲ ನಂಗೆ. ಅವು ಅದಕ್ಕೆಲ್ಲ ತೆರಿನೇ ಕೆಡಿಸ್ಕೊಳ್ಳಲ್ಲ. ನಾ ಅಲ್ಲಿ ಹೋದೆ ಅಂದ್ರೆ ನನಗೂ ಒಂಥರ ಟೆನ್ಷನ್ ಇರೋಂಗಿಲ್ಲ ಬೇರೆ ಏನು. ಏನು 1 ವಾರ ಅಲ್ಲಿ ಹೊಂಟಿಯಾ? ಅಯ್ಯೋ ದೇವ್ರಿ, ಏನಪ್ಪ. ಚಲೋ ಆಯ್ತು, ಹೋಗಿ ಬಾ. ಅಲ್ಲ, 1 ವಾರ ನೀನು ಬೇಕಾದ್ರೆ ಹೋಗು, ಆದ್ರೆ ನಂಗೆ ಇಲ್ಲಿ ಕೆಲಸ ಬಿಟ್ಟು ಮಾಡೋಕ್ಕಾಗಲ್ಲ. ನೋಡಂತವ, ನಂಗೆ ಭಾಳ ಆತಂದ್ರೆ ಹೇಳ್ತೇನಂತ. ಈಗ ಆಕಿನೂ ಹಡ್ಯಾಕ್ ಪಡ್ಯಾಕೆ ಹೋಗಕ್ಕೆ, ಮತ್ತು ನಾಳೆ ನನಗೂ ಒಬ್ಬಾಕಿಗೆ ಆಕತ್ತಿಗೆಲ್ಲ ಕೆಲಸ ಮನ್ಯಾಗ. ನೀನಿದ್ರೆ ಒಂಚೂರು ಏನಾರ ಮಾಡ್ಬೋದು. ಮನೆ ಕೆಲಸ ಮಾಡ್ಯಾಳ ಅಂತೇಳಿ ಇಟ್ಕೋ ಆಕೆ. ಆಮೇಲೆ ಯಾರ ಬೇರೆ ಕೆಲಸ ಅಡ್ಗಿದು ಅಂಬ್ಲಿದು ಆಳು ಕಾಳಿ ಕಟ್ಟೋದು ಮಾಡೋದಾರ ಬೇಕಲ್ಲ. ಮತ್ತೆ ನೋಡಿ ವಿಚಾರ ಮಾಡು, ನೀ ಹೆಂಗೆ ಹೇಳ್ತಿ ಹಂಗೆ. ನಾ ಅತ್ತಿಯರು ಬರಲಿ ಮಾತಾಡ್ತಂತು. ನಡಿಯ ಒಳಗೆ ಒಂದು ತಾಸು ಕುಂದ್ರೆ ನಡಿ. ಮೊದಲ ತೆಲಿ ತಿರ್ಗಾಡ್ತಂತಿ ಕುಂದ್ರೆ ಅವಾಗ ಹೇಳ್ತೇನೆ, ಅಪ್ಪನ ಕಳಿಸ್ತಾಳ ಹೋಗಿ ಬರವಂತೆ ಊರಿಗೆ. ಆದರೂ ಅಕ್ಕ 1 ವಾರಗಟ್ಲೆ ಸೂಟಿ ಮಾಡೋದು, ಆಮೇಲೆ ಕೆಲಸ ಬಿಟ್ಟೇ ಬಿಡೋದು, ಒಂಥರ ಎಷ್ಟು ಖುಷಿಯಾಗಿತ್ತಕ್ಕ ಕೆಲ್ಸಕ್ಕೆ ಹೊಂಟೇನಂತೇಳಿ.
ಕೆಲಸ ಮತ್ತೆ ಸಿಗ್ತಾವ, ಈಗಿಲ್ಲ ಅಂದ್ರೆ ಮುಂದಾರ ಏನ. ಈಗ ನೋಡಿ ನಂದ ಹಣೆ ಬಾರ, ಈಗ ನಿನಗಿದಾತು, ಈಗ ಎಲ್ಲರೂ ಅದೇ ಅಂತಾರ, ಅಯ್ಯ ಅಕ್ಕಗೆ ಇನ್ನೂ ಆಗಿಲ್ಲ, ತಂಗಿಗೆ ಆಲೆ ನಿಂತ ಅಂತೇಳಿ ಆಡ್ಕೊಂಡು ನಗ್ತಾರ. ಆಮೇಲೆ ನೀನು ಮತ್ತೆ ಇದ್ದಿದ್ದನ್ನು ಹಾಳು ಮಾಡ್ಕೊಂಡು ಕಾಸ್ಟ್ಲಿ ಅಲ್ಲಿ ಹೋಗಿ ಹೋಗಿ ಆಮೇಲೆ ಅಕ್ಕೂ ಇಲ್ಲ ತಂಗಿಗಿಲ್ಲ ನಂಗೆ ಮಾಡ್ಬೇಡ ಏನು. ನಡಿ ನಡಿ ನಡಿ, ಏನಾಗಲ್ಲ ನಡಿ.